ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ಮಾಡ್ತಾ ಇರೋ ರೆಸಿಪಿ ಗುಲಾಬ್ ಜಾಮೂನ್. ನಾನಿಲ್ಲಿ GRB ಅವರ 175 ಗ್ರಾಮಷ್ಟು ಗುಲಾಬ್ ಜಾಮೂನ್ ಪೌಡರ್ನ ತೊಗೊಂಡಿದ್ದೀನಿ. ಹಾಗೆ ಇಲ್ಲಿ ಮೆಷರ್ಮೆಂಟ್ಗೆ ಪೌಡರ್ನ 1 ಬೌಲ್ಗೆ ಹಾಕೋತಾ ಇದ್ದೀನಿ. ಇನ್ನೊಂದು ಬೌಲ್ ಶುಗರ್ ತೊಗೊಂಡಿದ್ದೀನಿ. 1 ಬೌಲಷ್ಟು ಜಾಮೂನ್ ಪೌಡರ್ಗೆ ಮೆಷರ್ಮೆಂಟ್ಗೆ ನಾನು 1 ಗ್ಲಾಸಷ್ಟು ಮಿಲ್ಕ್ನ ಆ್ಯಡ್ ಮಾಡಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಜಾಮೂನ್ಗೆ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಳ್ಳುವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು, ಇಲ್ಲ ಅಂದರೆ ಆಯಿಲಲ್ಲಿ ಫ್ರೈ ಮಾಡುವಾಗ ಎಲ್ಲ ಉಂಡೆಗಳೂ ಕೂಡ ಬ್ರೇಕ್ ಆಗೋವಂಥ ಚಾನ್ಸ್ ಇರುತ್ತೆ. ಇವಾಗ ನೋಡ್ಕೊಬೋದು, ಇಲ್ಲಿ ನಾನು ಹಿಟ್ಟನ್ನು ತುಂಬ ಸಾಫ್ಟಾಗಿ ಮಿತ್ಕೊಂಡಿದ್ದೀನಿ. ಈಗ ನನಗೆ ಎಷ್ಟು ಯಾವ ಸೈಜಿಗೆ ಬೇಕು ಆ ಸೈಜಿಗೆ ನಾನು ಡಿವೈಡ್ ಮಾಡ್ಕೊತಾ ಇದ್ದೀನಿ. ಉಂಡೆ ಕಟ್ಟುವಾಗ ಕೂಡ ನಾವು ಸಣ್ಣ ಉಂಡೆ ಬೇಕಿದ್ರೆ ಸಣ್ಣದಾಗಿ ಮಾಡ್ಕೊಬೋದು, ಇಲ್ಲ ಸ್ವಲ್ಪ ದೊಡ್ಡದಾಗಿ ಉಂಡೆ ಬೇಕು ಅಂದರೂ ದೊಡ್ಡದಾಗಿ ಆ್ಯಡ್ ಮಾಡಿಕೊಂಡು ಉಂಡೆನ ಕಟ್ಕೋಬೋದು. ಇಲ್ಲಿ ನಾನು ಉಂಡೆನ ಕಟ್ಟೋಕ್ಕೆ ಸ್ವಲ್ಪ ಆಯಿಲ್ನ ಯೂಸ್ ಮಾಡ್ತಿದ್ದೀನಿ, ಯಾಕಂದರೆ ಉಂಡೆ ಕಟ್ಟೋಕ್ಕೆ ಈಸಿ ಕೂಡ ಆಗುತ್ತೆ, ಹಾಗೆಯೇ ಯಾವುದೇ ಬ್ರೇಕ್ ಇಲ್ಲದೆ ಆಯಿಲ್ ಯೂಸ್ ಮಾಡಿಕೊಂಡು ಉಂಡೆನ ಕಟ್ಬೋದು. ಇಲ್ಲಿ ನೋಡ್ಬೋದು ನೀವು, ತುಂಬ ಚೆನ್ನಾಗಿ ಉಂಡೆಗಳೆಲ್ಲ ಬಂದಿದೆ, ಯಾವುದೇ ಥರದ ಬ್ರೇಕ್ ಕೂಡ ಆಗಿಲ್ಲ. ಈಗ ನಾನು ಒಂದು ಪಾತ್ರೆ ಇಟ್ಕೊಂಡು ಸಕ್ಕರೆ ಪಾಕಕ್ಕೆ ರೆಡಿ ಮಾಡ್ಕೊತಿದ್ದೀನಿ. ಇಲ್ಲಿ ನಾನು ಮುಂಚೆನೇ ಹೇಳಿದಂಥ ಮೆಷರ್ಮೆಂಟ್ 1 ಬೌಲಷ್ಟು ಶುಗರ್ನ ಆ್ಯಡ್ ಮಾಡ್ಕೊತಿದ್ದೀನಿ. 1 ಬೌಲಷ್ಟು ಶುಗರ್ಗೆ ನಾನು 2 ಬೌಲಷ್ಟು ವಾಟರ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಾನು ಸ್ವಲ್ಪ ಏಲಕ್ಕಿನ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಹಾಗೆಯೇ ಇಲ್ಲಿ 2 ಲವಂಗಗಳನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ, ಫ್ಲೇವರ್ ಚೆನ್ನಾಗಿರುತ್ತೆ ಅಂತ. ಸಕ್ಕರೆ ಪಾಕ ಬರೋಕ್ಕೆ ತುಂಬ ಟೈಮ್ ಆಗುತ್ತೆ, ಹಾಗಾಗಿ ನಾವು ಈ ಸ್ಟವ್ವಲ್ಲಿರೋ ಸಕ್ಕರೆ ಪಾಕದ ಪಾತ್ರೆನ ಪಕ್ಕದಲ್ಲಿರೋ ಸ್ಟವ್ಗೆ ಶಿಫ್ಟ್ ಮಾಡೋಣ. ಈಗ ನಾನು ಪಕ್ಕದ ಸ್ಟವ್ಗೆ ಸಕ್ಕರೆ ಪಾಕ ಆಗಕ್ಕೆ ಬಿಟ್ಟಿದ್ದೀನಿ. ಹಾಗೆ ಮತ್ತೊಂದು ಪಾತ್ರೆ ತಗೊಂಡಿದ್ದೀನಿ ನಾನು. ಈಗ ಇನ್ನೊಂದು ಪಾತ್ರೆಯಲ್ಲಿ ನಾನು ಆಯಿಲ್ ಇಟ್ಕೊತೀನಿ. ಆಯಿಲ್ ಇಟ್ಕೊಂಡು ಗುಲಾಬ್ ಜಾಮೂನ್ಗಳ ಉಂಡೆನ ಫ್ರೈ ಮಾಡ್ಕೊತೀನಿ. ನಾವೀಗ ಆಯಿಲ್ ಫುಲ್ಲು ಕುದಿಯೋ ತನಕ, ಅಂದರೆ ಫುಲ್ಲು ಬಿಸಿ ಆಗಬೇಕು ಅಷ್ಟೋ ತನಕ ವೆಯ್ಟ್ ಮಾಡಿ, ಆಮೇಲೆ ನಾವು ಎಲ್ಲ ಉಂಡೆಗಳನ್ನು ಒಂದೊಂದಾಗಿ ಅಂಟ್ಕೊಳ್ಳದೆ ಇರೋ ಥರ ನಾವು ಬಿಡಬೇಕು. ಜಾಮೂನ್ ಉಂಡೆ ಎಲ್ಲ ಗೋಲ್ಡನ್ ಬ್ರೌನ್ ಟರ್ನ್ ಆಗ್ತಿದೆ ಅಂದಾಗ ಚೆನ್ನಾಗಿ ಬೆಂದಿದೆ ಅಂತ. ಇಲ್ಲಿ ನೋಡ್ಕೊಬೋದು, ಪರ್ಫೆಕ್ಟಾಗಿ ಗೋಲ್ಡನ್ ಬ್ರೌನ್ ಆಗಿ ಎಲ್ಲ ಉಂಡೆಗಳು ಕೂಡ ಬಂದಿದೆ. ಸಕ್ಕರೆ ಪಾಕ ಕೂಡ ಇಲ್ಲಿ ರೆಡಿಯಾಗಿದೆ. ಹೇಗೆ ನೋಡೋದು ಅಂದರೆ, ನಾವು ಆ ಸಕ್ಕರೆ ಪಾಕನ ಟಚ್ ಮಾಡಿದಾಗ ಅದು ನಮಗೆ ತಿಕ್ ಅನ್ನೋ ಫೀಲ್ ಆಗಬೇಕು, ಅಂದರೆ ಸ್ವಲ್ಪ ಕೈ ಅಂಟ್ಕೋತಾ ಇರಬೇಕು ಬೆರಳುಗಳೆಲ್ಲ, ಆಗ ಪರ್ಫೆಕ್ಟಾಗಿ ಸಕ್ಕರೆ ಪಾಕ ಆಗಿದೆ ಅಂತ. ಈಗ ಇಲ್ಲಿ ನೋಡ್ಬೋದು, ಕರೆಕ್ಟಾಗಿ ತಿಕ್ನೆಸ್ ಕೂಡ ಸರಿಯಾಗಿ ಬಂದಿದೆ, ಅಲ್ಲಿ ಪಾಕ ಆಗಿದೆ. ಪಾಕ ಆಲ್ರೆಡಿ ಆಗಿ ಒಂದು 5 ಮಿನಿಟ್ಸ್ ಬಿಟ್ಟಿದ್ದೀನಿ. ಹಾಗೆಯೇ ನೆಕ್ಸ್ಟು ಬಿಸಿ ಇದ್ದಾಗೇ, ತುಂಬ ಬಿಸಿ ಅಲ್ಲ, ಸ್ವಲ್ಪ ಬಿಸಿ ಇದ್ದಾಗ ಜಾಮೂನ್ ಉಂಡೆಗಳನ್ನ ಕೂಡ ನಾನು ಬಿಟ್ಟಿದ್ದೀನಿ. ಈಗ ನೋಡ್ಬೋದು, ಫೈನಲ್ ಆಗಿ ಜಾಮೂನ್ ರೆಡಿಯಾಗಿದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಿಮಗೆಲ್ಲ ನನ್ನ ವಿಡಿಯೋ ಇಷ್ಟ ಆಗಿದೆ ಅಂದರೆ ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.